ವಾಚ್ ಹೋಗ್ಬೇಕಾಗಿತ್ತು. ಬಟ್ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ, ಕಾರ್ ಲೈಕ್ ಮೂವೇ ಆಗ್ತಾಯಿಲ್ಲ. 1500 RPM ಮೇಲೆ ಹೋಗ್ತಾನೆ ಇಲ್ಲ. ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಇದು ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲಿ ನೋಡಿ, ಕಾರ್ ಆನ್ ಆಗಿದೆ ಆ್ಯಂಡ್ ನಾನು ಈಗ ಆಕ್ಸಲರೇಟ್ ಮಾಡ್ತೀನಿ. 1500 RPM ಮೇಲೆ ಹೋಗ್ತಾನೆ ಇಲ್ಲ. ಲೈಕ್ ಬಿಲೋ 20 ಸ್ಪೀಡ್ 10 ಸ್ಪೀಡ್ ಹೋಗ್ತಾ ಇದೆ. ಒಂದು ಅಪ್ ಕೂಡ ಹತ್ತುತ್ತಾ ಇಲ್ಲ. ಸಡನ್ನಾಗಿ ಈ ಥರ ರೋಡ್ ಮಧ್ಯೆ ಆಗೋಯ್ತು. ಲೈಕ್ ಸಾಫ್ಟ್ವೇರ್ ಇಶ್ಯೂಸ್ ಆಗಿರುತ್ತಾ ಸರ್? ಅದೇ ಚೆಕ್ ನೋಡಿ, ಇಷ್ಟು ಖರ್ಚಾಗ್ಬಿಟ್ಟಿದೆ. ಅದಾದಮೇಲೆ ಈ ವಯರ್ಸ್ 4 ಸಿಲಿಂಡ್ರಲ್ಲಿ 3 ಸಿಲಿಂಡರ್ ಮಾತ್ರ ವರ್ಕ್ ಮಾಡ್ತಾ ಇತ್ತು ಅಷ್ಟೇ. ಸೊ ಗೈಸ್, ನಾನು ಇವಾಗ ಕಾರ್ ತೊಗೊಂಡು ಬಂದೆ. ನಮ್ಮ XUV700 ವಾಚ್ ಹೋಗ್ಬೇಕಾಗಿತ್ತು. ಬಟ್ ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ, ಕಾರ್ ಲೈಕ್ ಮೂವೇ ಆಗ್ತಾಯಿಲ್ಲ. 1500 RPM ಮೇಲೆ ಹೋಗ್ತಾನೆ ಇಲ್ಲ. ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಇದು ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ತೊಗೊಂಡು 6 ಮಂತ್ಸ್ ಆಗಿದೆ ಅಷ್ಟೇ. ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದ್ರೆ ಇಲ್ಲ, ನೀವು ಕಾರ್ ಟೋ ಮಾಡಿಸ್ಬಿಡಿ ಅಂತ ಹೇಳ್ತಾರೆ. ಬಟ್ ಏನು ಎಕ್ಸಾಕ್ಟಾಗಿ ಆಗಿದೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಕಾರ್ ಆನ್ ಆಗಿದೆ ಆ್ಯಂಡ್ ನಾನು ಈಗ ಆಕ್ಸಲರೇಟ್ ಮಾಡ್ತೀನಿ. 1500 RPM ಮೇಲೆ ಹೋಗ್ತಾನೆ ಇಲ್ಲ. ಲೈಕ್ ಬಿಲೋ 20 ಸ್ಪೀಡ್ 10 ಸ್ಪೀಡ್ ಹೋಗ್ತಾ ಇದೆ. ಒಂದು ಅಪ್ ಕೂಡ ಹತ್ತುತ್ತಾ ಇಲ್ಲ. ಸಡನ್ನಾಗಿ ಈ ಥರ ರೋಡ್ ಮಧ್ಯೆ ಆಗೋಯ್ತು. ಲೈಕ್ ಏನು ಮಾಡ್ಬೇಕು ಈ ಥರ ಆದರೆ? ನೋಡಿ, ಫುಲ್ ಆಕ್ಸಲರೇಟ್ ಮಾಡಿದ್ದೀನಿ. 1500 RPM ಮೇಲೆ ಹೋಗ್ತಾ ಇಲ್ಲ. ಅವ್ರ ಇಂಜಿನ್ ಏನಾರು ಪ್ರಾಬ್ಲಮ್ ಆಗಿರ್ಬೋದು, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಆಲ್ರೆಡಿ ಸೆಕೆಂಡ್ ಟೈಮ್ ನನಗೆ ಇದಾಗಿರೋದು. ಇದು ಫಸ್ಟ್ ಟೈಮು ಸ್ಟೀರಿಂಗ್ ಲಾಕ್ ಆಗಿ ಮಧ್ಯದ ರೋಡಲ್ಲೇ ಲೈಕ್ ಕಾರ್ ಸ್ಟಾಪ್ ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ್ಲೂ ಅಷ್ಟೇ ಇದೇ ಥರ ಆಗ್ತಾಯಿದೆ. ಲೈಕ್ ಇಷ್ಟೆಲ್ಲ ನಾವು ದುಡ್ಡು ಕೊಟ್ಟು ತೊಗೊಂಡು ಏನು ಯೂಸ್? ಈ ಥರ ಆದರೆ, ರೋಡ್ ಮಧ್ಯದಲ್ಲಿ ಈ ಥರ ಆದರೆ ನಮ್ಮಿಂದ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಗೈಸ್, ಇಲ್ಲೇ ನಮ್ಮ ಮನೆ ಹತ್ರ ಮೆಕ್ಯಾನಿಕ್ ಇದ್ದರು, ನಂಗೆ ಗೊತ್ತಿರೋರು. ಸೊ ಇಲ್ಲಿಗೆ ಅವ್ರನ್ನ ಕರ್ಕೊಂಬಂದೆ. ಶೋರೂಮ್ ಅವರು ಲೈಕ್ ಸರ್ವಿಸ್ ಸೆಂಟರ್ ಅವರು ಟೋ ಮಾಡಿಸಿ ಅಂತ ಹೇಳಿದ್ರು. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಚೆಕ್ ಮಾಡಿಸ್ತಾ ಇದ್ದೀನಿ. ಲೈಕ್ ಅವರು ಸಾಫ್ಟ್ವೇರ್ ಕನೆಕ್ಟ್ ಮಾಡಿ ನೋಡ್ತಾ ಇದ್ದಾರೆ. ಸಾಫ್ಟ್ವೇರ್ ಇಶ್ಯೂಸ್ ಆಗಿರುತ್ತಾ ಸರ್? ಅದೇ ಚೆಕ್ ವಾಷಿಂಗ್ ಸೆಂಟ್ರಾ? ಸ್ವಲ್ಪ ಹೇರ್ ಓಡಿಸ್ಬೇಕು, ನೀರು ಓಡಿಸ್ಬಾರ್ದು. ಏರ್ ಮಾತ್ರ ಓಡಿಸ್ಬೇಕು. ಯಾಕಂದರೆ ನಾನು ಕೈಯಲ್ಲೇ ಎತ್ತಕ್ಕಾಗಲ್ಲ. ನೋಡಿ, ಇದ್ರದ್ದು ಸ್ಪಾಂಜ್ ಎಲ್ಲ ಕಚ್ಚಾಕ್ಬಿಟ್ಟಿದೆ ಸರ್. ನಂದು ಯೂಟ್ಯೂಬ್ ಇದೆ, ಅದಕ್ಕೆ ಮಾಡ್ಕೊತಾ ಇದ್ದೀನಿ ವಿಡಿಯೋ. ನೋಡಿ, ಇಷ್ಟು ಕಚ್ಚಾಕ್ಬಿಟ್ಟಿದೆ. ಅದಾದಮೇಲೆ ಈ ವಯರ್ಸ್ ಬೆಸ್ಟ್ ಒಂದು ರ್ಯಾಟ್ ಮೆಶ್ ಅಥವಾ ಸರ್ ಒಂದು ಹೇಳಿದ್ದಾರೆ. ಸರ್ ಏನದು ಹೇಳಿದ್ರಲ್ಲ? ರ್ಯಾಟ್ ಮಿಷನ್, ಅಮೆಝಾನ್ ಅಲ್ಲ? ಓಕೆ, ಕಾರ್ ರ್ಯಾಟ್ ಮಿಷನ್ ಪಕ್ಕ ಬರಲ್ವಾ ಅದನ್ನ ಹಾಕಿದ್ರೆ? ಯಾವ ಥರ ಇರುತ್ತೆ ಅದು? ಹೆಂಗೆ ವರ್ಕ್ ಆಗುತ್ತೆ? ಓಕೆ, ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಜಾಯಿನ್ ಮಾಡಿಕೊಡ್ತೀನಿ, ಓಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಂತೆ ಈ ಸ್ಪಾಂಜ್ನೆಲ್ಲ. ಅದಾದಮೇಲೆ ವಯರಿಂಗ್ ಎಲ್ಲ ಇದು ಸರಿ ಆದಮೇಲೆ ಒಂದು ಸರಿ ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಏನು ಬೇಕು ಮಾಡಿಸಿ ಅಂತ ಹೇಳಿದ್ದಾರೆ. 4 ಸಿಲಿಂಡ್ರಲ್ಲಿ 3 ಸಿಲಿಂಡರ್ ಮಾತ್ರ ವರ್ಕ್ ಮಾಡ್ತಾ ಇತ್ತು ಅಷ್ಟೇ. ಅದಕ್ಕೋಸ್ಕರ ಇವಾಗ ಜಾಯಿಂಟ್ ಮಾಡೋಕ್ಕೆ 4 ಸಿಲಿಂಡರ್ ವರ್ಕ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ ಗೈಸ್. ನೀವು ಅಷ್ಟೇ ಹುಷಾರಾಗಿರಿ. ಎಲ್ಲಿ ನಿಲ್ಸಿದ್ರು ಪ್ರಾಬ್ಲಮ್ಮೇ. ಸರ್ ಒಂದು ರೆಕಮೆಂಡ್ ಮಾಡಿದ್ದಾರೆ, ಅಮೆಝಾನಲ್ಲಿ ಸಿಗುತ್ತಂತೆ. ರ್ಯಾಟ್ ಮೆಷಿನ್ ಅಲ್ವಾ ಸರ್? ಓಕೆ, ಕಾರ್ ರ್ಯಾಟ್ ಮೆಷಿನ್. ಮೆಷಿನಾ ಸರ್ ಅದು? ಮಿಷಿನ್ನು. ಸೊ ಅದನ್ನ ಹಾಕ್ಸ್ಕೊಳ್ಳಿ, ನಿಮಗೂ ಈ ಥರ ಪ್ರಾಬ್ಲಮ್ ಬರದೇ ಇರಲಿ ನಂತರ.
ಈಗ ನೀವು ಲಾಂಗ್ ಓಡಿಸ್ಬೇಕು ಅಂತಂದ್ರೆ ಹ್ಮ್ ಆ ಹೇರ್ ಓಡಿಸ್ಲೇಬೇಕು. ಯಾಕಂತಂದ್ರೆ ಸ್ಪಾಂಜ್ ಓಡಿಸ್ತೀನಿ ಬಿಡಿ. ಅದು ಅದೇ ಮೇಲ್ಗಡೆಯಿಂದ ಬೀಳುತ್ತೆ ಅಥವಾ ಕೆಳಗಡೆನೆ ಬಿದ್ದೋಗುತ್ತೆ? ಅದು ಹೇರ್ ಹೊಡೆದಕ್ಕೆ ಅಲ್ಲ ಆಚೆ ಎಲ್ಲ ಆಚೆ ಬಂದ್ಬಿಡುತ್ತಲ್ಲ. ಇವಾಗಲೇ ಓಡಿಸ್ಬೇಕಾ? ಲಾಂಗ್ ಹೋಗ್ಬೇಕು ಒಳ್ಳೇದಲ್ಲ. ಲಾಂಗ್ ಏನು ಹೋಗ್ತಲ್ಲ ಇವಾಗ ಸಿಟಿನಲ್ಲೇನೆ. ಆದ್ರೂ ಹ್ಮ್ ಹೀಟ್ ಆಗಿರುವಾಗ ಸೈಲೆನ್ಸರ್ ಹತ್ರ ಹೊಗೆ ಬಂದ್ಬಿಡುತ್ತೆ, ಬೆಂಕಿ ಹತ್ರ. ಯಾಕೆ ಹಂಗಾರೆ ಇವಾಗಲೇ ಓಡಿಸ್ಬಿಡ್ತೀನಿ. ನೀವು ಹೊಡಿಯಲ್ಲ? ಇಲ್ಲ, ನಮ್ಮ ಹತ್ರ ಓಕೆ. ಅವ್ರ ಸರ್ವಿಸ್ ಅವರು ಸುಮ್ಮನೆ ನಮ್ಗಿವೆಲ್ಲ ತೊಂದರೆ, ನಮ್ಗಿವೆಲ್ಲ ಗೊತ್ತು ಆಗಲ್ಲ ಏನು ಮಾಡ್ಬೇಕು ತಕ್ಷಣಕ್ಕೆ ಅಂತ. ಅವ್ರು ಟೋ ಮಾಡಿಸಿ ಅಂದರು. ಅಲ್ಲಿ ಟೋ ಮಾಡಿಸ್ಕೊಂಡು ಹೋದ್ರೆ ಸರಿಯಾಗಿ ಬ್ಲೇಡ್ ಹಾಕ್ತಾರೆ ಶೋರೂಮ್ ಅವರು. ಅದಕ್ಕೆ ಇಲ್ಲೇ ಒಂದು ನೋಡೋಣ ಒಂದು ಸರಿ ಅಂತ. ಏನು ಸರ್ ನಿಮ್ಮ ಚಾನಲ್ ಹೆಸರು? ಸರ್ ಮನೀಶ್ ಕುಮಾರ್ ಇನ್ ಕನ್ನಡ ಅಂತ. ಇನ್ಸ್ಟಾಗ್ರಾಮು ಇದೆ, ಯೂಟ್ಯೂಬು ಇದೆ. ಅಮಾವಾಸ್ಯೆ ದಿವಸಗಳಲ್ಲೇ ಈ ಥರ ಎಲ್ಲ ಹಿಂದೆ ಮುಂದೆ ಅಲ್ಲ. ಸೊಳ್ಳೆ ನೋಡಿದ್ರೆ ಹೆಂಗೆ ಕಸ್ತವೆ ಅಂತ. ಹೌದು. ಸೊ ಸರ್ ಹೇಳ್ತಿದ್ದಾರೆ ಈ ವೈರಿಂಗ್ ಇದೇನು ಮಾಡಿಕೊಡ್ತಿದ್ದಾರೆ, ಟೇಪ್ ಹಾಕಿ ಇಷ್ಟೇ ಸಾಕು ಅಂತ. ಬಟ್ ನೆಕ್ಸ್ಟ್ ಟೈಮ್ ಫ್ರೀ ಇದ್ದಾಗ ಸಾಲ್ಡ್ರಿಂಗ್ ಮಾಡಿಕೊಡ್ತಾರಂತೆ. ಆ್ಯಂಡ್ ಅದು ಬಿಟ್ಟರೆ ಈ ಸ್ಪಾಂಜ್ ಎಲ್ಲ ಇಲ್ಲಿ ಬಿದ್ದಿದೆ ನೋಡಿ, ಅದನ್ನು ಏರ್ ಔಟ್ ಮಾಡಿಸ್ಬೇಕಂತೆ ಸರ್ವಿಸ್ಗೆ ಹೋಗಿ. ಸೊ ಅದನ್ನು ಮಾಡಿಸಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಂತ ಸೊಳ್ಳೆಗಳು ಅಚ್ಚು ಬಿಡ್ತಾವೆ ಸರ್. ಕಾಣಿಸ್ತಾವ ಸೊಳ್ಳೆಗಳು? ಕಾಣ್ತಾ ಇದೆ. ಇಷ್ಟು ಲಕ್ಷಾಂತರ ರೂಪಾಯಿ ಗಾಡಿ ಎಲ್ಲ ಟೆಕ್ನಾಲಜಿ ಎಲ್ಲ ಕಂಡುಹಿಡಿತಾರೆ, ಒಂದು ಇಲ್ಲಿ ಬರೋದು ಅದೇ ಅದೊಂದು ಮಾಡೋಕ್ಕಾಗ್ತಲ್ವಲ್ಲ ಯಾರು. ಅದೇ ಸರ್ ಹೇಳ್ತಿದ್ದಾರೆ ಏನೇನೋ ಸಾಫ್ಟ್ವೇರ್, ಏನೇನೋ ಟೆಕ್ನಾಲಜಿ ಕಂಡುಹಿಡಿತಾರೆ, ಕಾರ್ಗೆ ಅಪ್ಗ್ರೇಡ್ ಮಾಡ್ತಾರೆ, ಬೇಡದೇ ಇರೋದೆಲ್ಲ. ಬಟ್ ಇಲ್ಲಿ ಬರ್ದೇ ಇರೋ ಥರ ಇದುವರೆಗೆ ಯಾರು ಕಂಡುಹಿಡಿಯೋಕ್ಕಾಗಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೇ ಬರ್ದೇ ಇರೋ ಥರ ಪ್ರಿಕಾಷನರಿ ಮೆಜರ್ಸ್ ತೊಗೋಬೇಕು ಅಂತ. ಅದು ಕರೆಕ್ಟೇ ಅಲ್ಲ? ಆಗ್ತಾ ಇದೆ ಅಲ್ಲ ಈಗ? ಸೊ ಇವಾಗ ಸರ್ ರೆಡಿ ಮಾಡಿದ್ದಾರೆ, ಇವಾಗ ಆಗ್ತಾ ಇದೆ. ಏನು ಸರ್? ಇದೇನು ಸರ್ ಇದೆಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ. ಇಂಜಿನ್ ಹೆಲ್ತ್ ರಿಪೋರ್ಟ್. ಹೊಸ ಗಾಡಿ ಅಲ್ವಾ, ಒಂದ್ಸಲಿ ಶೋರೂಮ್ ಅಲ್ಲಿ ವಾರಂಟಿ ಟ್ರೈ ಮಾಡಿ. ಇವಾಗ ಕರೆಕ್ಟಾಗಿ ರನ್ ಆಗ್ತಾ ಇದೆ ವೆಹಿಕಲ್, ನೋ ಪ್ರಾಬ್ಲಮ್. ಬಟ್ ಇದೆಲ್ಲ ವೈರಿಂಗ್ ಮಾಡಿಸಿ ಸಾಲ್ಡ್ರಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ, ಮಾಡಿಸ್ಬೇಕು ಯಾವಾಗಾದರೂ. ಆ್ಯಂಡ್ ಒಂದು ರ್ಯಾಟ್ ಮೆಷಿನ್ ಬರುತ್ತೆ, ಅದನ್ನು ಹಾಕ್ಸ್ಬೇಕಂತೆ. ಒಂದು ಹಾಕ್ಸಿದ್ರೆ ಇನ್ನೇನು ಪ್ರಾಬ್ಲಮ್ ಬರಲ್ಲ. ಸರ್ ಆಲ್ ಕ್ಲಿಯರ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಇನ್ನು. ಸೊ ಸರ್ ಬಂದು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸರ್ ನಿಮ್ಮ ನೇಮು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಈ ಥರನಾರ ಆದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳೋರು ಇರ್ತಾರೆ. ನನ್ನ ಹೆಸರು ಸುರೇಂದ್ರ ಅಂತ.
ಓಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? 99 ಓಕೆ 01 333319. ಓಕೆ ಸರ್. ಸೊ ಕಾರ್ದು ಏನೇ ಪ್ರಾಬ್ಲಮ್ ಬಂದರೂ ಇವರು ಕಾಂಟ್ಯಾಕ್ಟ್ ಮಾಡಿ. ಪಾಪ ತುಂಬ ಬೇಗ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಗೈಸ್, ಅದು ಸ್ಪಾಂಜ್ ಏನು ಬಿದ್ದಿತ್ತು ಅದನ್ನು ಏರ್ ಔಟ್ ಮಾಡಿಸಿ ಅಂದರು. ಲೈಕ್ ಏರ್ ಹೊಡೆದ್ರೆ ಫೋರ್ಸಲ್ಲೆಲ್ಲ ಆಚೆ ಹೋಗುತ್ತೆ ಅಂತ. ಸೊ ಅದೇನಕ್ಕೆ ಅಂದರೆ ಲೈಕ್ ಅದು ಹೀಟಿಗೆ ಕಚ್ಕೊಂಡ್ಬಿಡುತ್ತೆ, ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ಅದನ್ನು ಮಾಡ್ಸೋಕ್ಕೆ ಬಂದಿದ್ದೀನಿ.